ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳು ಮತ್ತೆ ಸೇರಿದ್ದಾರೆ. ಇದು ಸಾಮಾನ್ಯ ಗೆಟ್ ಟುಗೆದರ್ ಅಲ್ಲ. ಬಿಗ್ ಬಾಸ್ ರೀತಿಯೇ ಈ ಕಾರ್ಯಕ್ರಮದಲ್ಲೂ ಸಖತ್ ಮನರಂಜನೆ ಇದೆ. ಕಾರ್ಯಕ್ರಮದ ಹೆಸರು ದೊಡ್ಡ ಮನೆ ಹಬ್ಬ. ಈ ಸಂದರ್ಭದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋ ಗಮನ ಸೆಳೆಯುವ ರೀತಿಯಲ್ಲಿ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು 1 ತಿಂಗಳಾಗ್ತಾ ಬರ್ತಾ ಇದೆ. ಆದಾಗ್ಯೂ ಶೋ ಬಗ್ಗೆ ಹಾಗೂ ಸ್ಪರ್ಧಿಗಳ ಬಗ್ಗೆ ಇರೋ ಕ್ರೇಜ್ ಕಡಿಮೆ ಆಗಿಲ್ಲ. ಹೀಗಾಗಿ ಕಲರ್ಸ್ ವಾಹಿನಿ ಹೊಸ ಶೋ ಒಂದನ್ನು ಮಾಡಿದೆ. ಈ ಶೋಗೆ ದೊಡ್ಡ ಮನೆ ಹಬ್ಬ ಎಂದು ಇಡಲಾಗಿದೆ. ಈ ಹಬ್ಬದಲ್ಲಿ ಭರ್ಜರಿ ಮನರಂಜನೆ ಸಿಗಲಿದೆ. ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ಕಲರ್ಸ್ ವಾಹಿನಿ ಒಂದು ಒಪ್ಪಂದ ಮಾಡಿಕೊಂಡಿರುತ್ತದೆ. ಹೀಗಾಗಿ ಬಿಗ್ ಬಾಸ್ ಮುಗಿದು 6 ತಿಂಗಳವರೆಗೆ ಕಲರ್ಸ್ ವಾಹಿನಿ ಆಯೋಜನೆ ಮಾಡೋ ಶೋಗಳಿಗೆ ಸ್ಪರ್ಧಿಗಳನ್ನು ಆಹ್ವಾನಿಸಿ ಬರಬೇಕು. ಈಗ ಬಿಗ್ ಬಾಸ್ ಮುಗಿದ ತಿಂಗಳ ಬಳಿಕ ಶೋ ಆಯೋಜನೆ ಮಾಡಲಾಗಿದ್ದು ಬಹುತೇಕ ಎಲ್ಲ ಸ್ಪರ್ಧಿಗಳು ಹಾಜರಿ ಹಾಕಿದ್ದಾರೆ ಎನ್ನಲಾಗಿದೆ. ಈ ಶೋ ಫೆಬ್ರವರಿ 14ರ ಸಂಜೆ 6ಕ್ಕೆ ಪ್ರಸಾರ ಕಾಣಲಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳು ಮತ್ತೆ ಸೇರಿದ್ದಾರೆ. ಇದು ಸಾಮಾನ್ಯ ಗೆಟ್ ಟುಗೆದರ್ ಅಲ್ಲ. ಬಿಗ್ ಬಾಸ್ ರೀತಿಯೇ ಈ ಕಾರ್ಯಕ್ರಮದಲ್ಲೂ ಸಖತ್ ಮನರಂಜನೆ ಇದೆ. ಕಾರ್ಯಕ್ರಮದ ಹೆಸರು ದೊಡ್ಡ ಮನೆ ಹಬ್ಬ. ಈ ಸಂದರ್ಭದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋ ಗಮನ ಸೆಳೆಯುವ ರೀತಿಯಲ್ಲಿ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು 1 ತಿಂಗಳಾಗ್ತಾ ಬರ್ತಾ ಇದೆ. ಆದಾಗ್ಯೂ ಶೋ ಬಗ್ಗೆ ಹಾಗೂ ಸ್ಪರ್ಧಿಗಳ ಬಗ್ಗೆ ಇರೋ ಕ್ರೇಜ್ ಕಡಿಮೆ ಆಗಿಲ್ಲ. ಹೀಗಾಗಿ ಕಲರ್ಸ್ ವಾಹಿನಿ ಹೊಸ ಶೋ ಒಂದನ್ನು ಮಾಡಿದೆ. ಈ ಶೋಗೆ ದೊಡ್ಡ ಮನೆ ಹಬ್ಬ ಎಂದು ಇಡಲಾಗಿದೆ. ಈ ಹಬ್ಬದಲ್ಲಿ ಭರ್ಜರಿ ಮನರಂಜನೆ ಸಿಗಲಿದೆ. ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ಕಲರ್ಸ್ ವಾಹಿನಿ ಒಂದು ಒಪ್ಪಂದ ಮಾಡಿಕೊಂಡಿರುತ್ತದೆ. ಹೀಗಾಗಿ ಬಿಗ್ ಬಾಸ್ ಮುಗಿದು 6 ತಿಂಗಳವರೆಗೆ ಕಲರ್ಸ್ ವಾಹಿನಿ ಆಯೋಜನೆ ಮಾಡೋ ಶೋಗಳಿಗೆ ಸ್ಪರ್ಧಿಗಳನ್ನು ಆಹ್ವಾನಿಸಿ ಬರಬೇಕು. ಈಗ ಬಿಗ್ ಬಾಸ್ ಮುಗಿದ ತಿಂಗಳ ಬಳಿಕ ಶೋ ಆಯೋಜನೆ ಮಾಡಲಾಗಿದ್ದು ಬಹುತೇಕ ಎಲ್ಲ ಸ್ಪರ್ಧಿಗಳು ಹಾಜರಿ ಹಾಕಿದ್ದಾರೆ ಎನ್ನಲಾಗಿದೆ. ಈ ಶೋ ಫೆಬ್ರವರಿ 14ರ ಸಂಜೆ 6ಕ್ಕೆ ಪ್ರಸಾರ ಕಾಣಲಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳು ಮತ್ತೆ ಸೇರಿದ್ದಾರೆ. ಇದು ಸಾಮಾನ್ಯ ಗೆಟ್ ಟುಗೆದರ್ ಅಲ್ಲ. ಬಿಗ್ ಬಾಸ್ ರೀತಿಯೇ ಈ ಕಾರ್ಯಕ್ರಮದಲ್ಲೂ ಸಖತ್ ಮನರಂಜನೆ ಇದೆ. ಕಾರ್ಯಕ್ರಮದ ಹೆಸರು ದೊಡ್ಡ ಮನೆ ಹಬ್ಬ. ಈ ಸಂದರ್ಭದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋ ಗಮನ ಸೆಳೆಯುವ ರೀತಿಯಲ್ಲಿ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು 1 ತಿಂಗಳಾಗ್ತಾ ಬರ್ತಾ ಇದೆ. ಆದಾಗ್ಯೂ ಶೋ ಬಗ್ಗೆ ಹಾಗೂ ಸ್ಪರ್ಧಿಗಳ ಬಗ್ಗೆ ಇರೋ ಕ್ರೇಜ್ ಕಡಿಮೆ ಆಗಿಲ್ಲ. ಹೀಗಾಗಿ ಕಲರ್ಸ್ ವಾಹಿನಿ ಹೊಸ ಶೋ ಒಂದನ್ನು ಮಾಡಿದೆ. ಈ ಶೋಗೆ ದೊಡ್ಡ ಮನೆ ಹಬ್ಬ ಎಂದು ಇಡಲಾಗಿದೆ. ಈ ಹಬ್ಬದಲ್ಲಿ ಭರ್ಜರಿ ಮನರಂಜನೆ ಸಿಗಲಿದೆ. ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ಕಲರ್ಸ್ ವಾಹಿನಿ ಒಂದು ಒಪ್ಪಂದ ಮಾಡಿಕೊಂಡಿರುತ್ತದೆ. ಹೀಗಾಗಿ ಬಿಗ್ ಬಾಸ್ ಮುಗಿದು 6 ತಿಂಗಳವರೆಗೆ ಕಲರ್ಸ್ ವಾಹಿನಿ ಆಯೋಜನೆ ಮಾಡೋ ಶೋಗಳಿಗೆ ಸ್ಪರ್ಧಿಗಳನ್ನು ಆಹ್ವಾನಿಸಿ ಬರಬೇಕು. ಈಗ ಬಿಗ್ ಬಾಸ್ ಮುಗಿದ ತಿಂಗಳ ಬಳಿಕ ಶೋ ಆಯೋಜನೆ ಮಾಡಲಾಗಿದ್ದು ಬಹುತೇಕ ಎಲ್ಲ ಸ್ಪರ್ಧಿಗಳು ಹಾಜರಿ ಹಾಕಿದ್ದಾರೆ ಎನ್ನಲಾಗಿದೆ. ಈ ಶೋ ಫೆಬ್ರವರಿ 14ರ ಸಂಜೆ 6ಕ್ಕೆ ಪ್ರಸಾರ ಕಾಣಲಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳು ಮತ್ತೆ ಸೇರಿದ್ದಾರೆ. ಇದು ಸಾಮಾನ್ಯ ಗೆಟ್ ಟುಗೆದರ್ ಅಲ್ಲ. ಬಿಗ್ ಬಾಸ್ ರೀತಿಯೇ ಈ ಕಾರ್ಯಕ್ರಮದಲ್ಲೂ ಸಖತ್ ಮನರಂಜನೆ ಇದೆ. ಕಾರ್ಯಕ್ರಮದ ಹೆಸರು ದೊಡ್ಡ ಮನೆ ಹಬ್ಬ. ಈ ಸಂದರ್ಭದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋ ಗಮನ ಸೆಳೆಯುವ ರೀತಿಯಲ್ಲಿ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಗಿದು 1 ತಿಂಗಳಾಗ್ತಾ ಬರ್ತಾ ಇದೆ. ಆದಾಗ್ಯೂ ಶೋ ಬಗ್ಗೆ ಹಾಗೂ ಸ್ಪರ್ಧಿಗಳ ಬಗ್ಗೆ ಇರೋ ಕ್ರೇಜ್ ಕಡಿಮೆ ಆಗಿಲ್ಲ. ಹೀಗಾಗಿ ಕಲರ್ಸ್ ವಾಹಿನಿ ಹೊಸ ಶೋ ಒಂದನ್ನು ಮಾಡಿದೆ. ಈ ಶೋಗೆ ದೊಡ್ಡ ಮನೆ ಹಬ್ಬ ಎಂದು ಇಡಲಾಗಿದೆ. ಈ ಹಬ್ಬದಲ್ಲಿ ಭರ್ಜರಿ ಮನರಂಜನೆ ಸಿಗಲಿದೆ. ಬಿಗ್ ಬಾಸ್ ಸ್ಪರ್ಧಿಗಳ ಜೊತೆ ಕಲರ್ಸ್ ವಾಹಿನಿ ಒಂದು ಒಪ್ಪಂದ ಮಾಡಿಕೊಂಡಿರುತ್ತದೆ. ಹೀಗಾಗಿ ಬಿಗ್ ಬಾಸ್ ಮುಗಿದು 6 ತಿಂಗಳವರೆಗೆ ಕಲರ್ಸ್ ವಾಹಿನಿ ಆಯೋಜನೆ ಮಾಡೋ ಶೋಗಳಿಗೆ ಸ್ಪರ್ಧಿಗಳನ್ನು ಆಹ್ವಾನಿಸಿ ಬರಬೇಕು. ಈಗ ಬಿಗ್ ಬಾಸ್ ಮುಗಿದ ತಿಂಗಳ ಬಳಿಕ ಶೋ ಆಯೋಜನೆ ಮಾಡಲಾಗಿದ್ದು ಬಹುತೇಕ ಎಲ್ಲ ಸ್ಪರ್ಧಿಗಳು ಹಾಜರಿ ಹಾಕಿದ್ದಾರೆ ಎನ್ನಲಾಗಿದೆ. ಈ ಶೋ ಫೆಬ್ರವರಿ 14ರ ಸಂಜೆ 6ಕ್ಕೆ ಪ್ರಸಾರ ಕಾಣಲಿದೆ.